ಅನುದಿನದ ಆಹಾರ ಜನವರಿ 5 ಸೋಮವಾರ. ನೋಹನ ವಿಧೇಯತೆ. ನೀನು ತುರಾಯಿ ಮರದಿಂದ ನಾವೆಯನ್ನ ಮಾಡಿಕೊ, ಅದರಲ್ಲಿ ತುಂಬಾ ಕೋಣೆಗಳು ಇರಬೇಕು, ಹೊಲಕ್ಕೂ ಹೊರಕ್ಕೂ ರಾಳವನ್ನು ಹಚ್ಚು. ಆದಿಕಾಂಡ 6:14. ದೇವರು ನೋಹನಿಗೆ ನಾವೆಯನ್ನ ಕಟ್ಟಲು ಆಜ್ಞಾಪಿಸಿದಾಗ ಆತನಿಗೆ ಸ್ಪಷ್ಟವಾದ ಮತ್ತು ಮಾರ್ಗದರ್ಶನಗಳ ವಿವರಣೆಗಳನ್ನು ನೀಡಿದನು. ನಾವೆಯ ಉದ್ದ, ಅಗಲ, ಎತ್ತರ, ಛಾವಣಿಗಳ ಸಂಖ್ಯೆ, ನಿಖರವಾದ ಅಳತೆಗಳು ಹಾಗೂ ನಾವೆಗೆ ಒಂದೇ ಬಾಗಿಲು ಮತ್ತು ಕಿಟಕಿ ಇರಬೇಕು ಎಂದು ತಿಳಿಸಿದರು. ವಿನ್ಯಾಸದ ಜೊತೆಗೆ ಅದರ ನಿರ್ದಿಷ್ಟ ಅಳತೆಗಳನ್ನು ನೀಡಿದರು. ದೇವರ ವಾಕ್ಯ ಹೇಳುತ್ತದೆ, ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು. ಆದಿಕಾಂಡ 6:22. ದೇವರು ತನ್ನ ಜನರಿಂದ ಅಧಿಕವಾಗಿ ಅಪೇಕ್ಷಿಸುವುದು ವಿಧೇಯತೆಯಾಗಿದೆ. ದೇವರು ಆಜ್ಞಾಪಿಸಿದ ಎಲ್ಲ ವಿಷಯಗಳಿಗೆ ನಾವು ಪ್ರಶ್ನೆ ಮಾಡದೆ ಹಾಗೂ ತಡ ಮಾಡದೆ ವಿಧೇಯರಾಗಬೇಕು. ಯಾಕಂದರೆ ನೋಹನು ದೇವರು ಆದೇಶಿಸಿದ ಪ್ರಕಾರವೇ ಮಾಡಿದನು. ಅದರ ಪ್ರತಿಫಲ ದೇವರು ಅವನನ್ನು ಮತ್ತು ಅವನ ಕುಟುಂಬವನ್ನು ನಾವೆಯೊಳಗೆ ಸೇರಿಸಿ ಅವರನ್ನು ಸಂರಕ್ಷಿಸಿದನು. ಮದುವೆಯ ಆರತಕ್ಷತೆಯಲ್ಲಿ ಜನರು ₹100 ಬದಲು ₹101 ಮುಯ್ಯನ್ನು ನೀಡುತ್ತಾರೆ. ಅಂಥ ಪದ್ಧತಿಗೆ ಕಾರಣವೇನೆಂದು ನನಗೆ ಗೊತ್ತಿಲ್ಲ. ಆದರೆ ಒಂದು ಸತ್ಯವಾದದ್ದೇನೆಂದರೆ, ದೇವರು ಅಳತೆ ಮಾಡಿ ಕೊಡುವಾಗ ನಾವು ಒಂದನ್ನು ಕೂಡಿಸುವಂತಿಲ್ಲ ಹಾಗೂ ಒಂದನ್ನು ತೆಗೆಯುವಂತಿಲ್ಲ. ದೇವರು ನೀಡಿದ ಅಳತೆಯಲ್ಲಿ ನೋಹನು 1 ಇಂಚು ಸಹ ಅದಲು ಬದಲು ಮಾಡಲಿಲ್ಲ. ದೇವರ ಆಜ್ಞೆಗಳನ್ನು ನಾವು ಹೊಂದಾಣಿಕೆ ಅಥವಾ ವಿನ್ಯಾಸ ಮಾಡಬಾರದು. ದೇವರ ವಾಕ್ಯ ನಮಗೆ ನೆನಪಿಸುವುದೇನೆಂದರೆ, ಚಿಂತೆ ಮಾಡಿ ಮಾಡಿ ಒಂದು ಮೊಲ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದಾದೀತು? ಮತ್ತಾಯ 6:27. ದೇವರು ನಮಗೆ ಆಯ್ಕೆ ಮಾಡಿ ನೀಡಿರುವ ಜೀವನವನ್ನು ನಾವು ಯಾವ ಸ್ವವಿನ್ಯಾಸವನ್ನು ಮಾಡದೆ ಇರುವ ಹಾಗೆ ಅಂಗೀಕರಿಸಿಕೊಳ್ಳಬೇಕು. ದೇವರು ಮೋಶೆಗೆ ದೇವದರ್ಶನ ಗುಡಾರವನ್ನು ಕಟ್ಟಲು ಆದೇಶಿಸಿದಾಗ ಆತನಿಗೆ ಗುಡಾರದ ವಿವರವಾದ ನೀಲಿ ನಕ್ಷೆಯನ್ನು ನೀಡಿದನು. ಮೋಶೆಯು ಆ ನಕ್ಷೆಯಲ್ಲಿ ಯಾವುದನ್ನು ಸೇರಿಸಲಿಲ್ಲ ಮತ್ತು ತೆಗೆದು ಹಾಕಲಿಲ್ಲ, ಕಾರಣ ಆತನು ಸಂಪೂರ್ಣವಾಗಿ ವಿಧೇಯನಾದನು. ಯೆಹೋವನ ಮೇಘವು ಗುಡಾರದ ಮೇಲೆ ಇತ್ತು. ವಿಮೋಚನ ಕಾಂಡ 40:34-35. ಅದೇ ಪ್ರಕಾರ ದೇವರು ದಾವೀದನಿಗೆ ದೇವಾಲಯದ ವಿನ್ಯಾಸದ ಆಕಾರ ಯೋಜನೆಯನ್ನು ನೀಡಿದನು. ಅದೇ ಆಕಾರದ ವಿನ್ಯಾಸದಲ್ಲಿ ಸೊಲೊಮೋನನು ದೇವಾಲಯವನ್ನು ಕಟ್ಟಿಸಿದನು. ಅವನು ಅದನ್ನು ಕಟ್ಟಿ ಮುಗಿಸಿ ಪ್ರತಿಷ್ಠಿಸಿದ ಸಂದರ್ಭದಲ್ಲಿ ದೇವರ ಮಹಿಮೆಯ ಮೇಘವು ಆಲಯವನ್ನು ಆವರಿಸಿಕೊಂಡಿತು. ಇದು ದೇವರ ದೃಢಪಡಿಸುವುದಕ್ಕೆ ಸೂಚನೆಯಾಗಿತ್ತು. ನೀವು ಎಡಕ್ಕಾಗಲಿ ಅಥವಾ ಬಲಕ್ಕಾಗಲಿ ತಿರುಗಿಕೊಳ್ಳದೆ ದೇವರ ವಾಕ್ಯಾನುಸಾರ ನಿಮ್ಮ ಜೀವನವನ್ನು ಕಟ್ಟಿಕೊಳ್ಳಿರಿ. ನೀವು ದೇವರ ಆಜ್ಞೆಗಳಿಗೆ ಮತ್ತು ಉಪದೇಶಗಳಿಗೆ 100% ಸಂಪೂರ್ಣವಾಗಿ ವಿಧೇಯರಾದರೆ ನಿಮ್ಮ ವಿಷಯದಲ್ಲಿ ಪರಲೋಕವು ದೃಢಪಡಿಸುತ್ತದೆ. ಪ್ರಿಯ ದೇವರ ಮಕ್ಕಳೇ, ಹೃದಯಪೂರ್ವಕವಾಗಿ ದೇವರಿಗೆ ವಿಧೇಯರಾಗಿರಿ. ಆತನು ಕೊಡುವ ಪ್ರತಿ ಉಪದೇಶವನ್ನು ಅಭ್ಯಾಸ ಮಾಡಿರಿ. ಇದನ್ನು ನೀವು ಪ್ರಾಮಾಣಿಕವಾಗಿ ಮಾಡುವಾಗ ಆತನ ಮಹಿಮೆಯು ನಿಮ್ಮ ಹೃದಯಗಳಲ್ಲಿ ಆವರಿಸಿಕೊಳ್ಳುವುದು ಮತ್ತು ಆತನು ನಿಮ್ಮನ್ನು ನಿತ್ಯ ನಿರಂತರವೂ ಸಂತೋಷದಿಂದ ತನ್ನ
ಮಹಿಮೆಯ ರಾಜ್ಯಕ್ಕೆ ನಡೆಸುವನು. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ಕೀರ್ತನೆ 91:10. ಈ ದಿನ ಓದುವ ಸತ್ಯವೇದದ ಭಾಗ ಮುಂಜಾನೆ ಆದಿಕಾಂಡ 13, 14 ಮತ್ತು 15ನೇ ಅಧ್ಯಾಯ. ಸಂಜೆ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 1ರಿಂದ 26 ವಚನಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.